ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನ. ವೀಕ್ಷಕರೇ, ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ಕೇಮದ್ರುಮ ಯೋಗ ಅಂದರೆ ಏನು, ಅದರ ಪರಿಣಾಮಗಳು, ಹಾಗೆ ಈ ದಿನದ ರಾಶಿ ಭವಿಷ್ಯಗಳ ಕುರಿತು ಮಾತನಾಡ್ತಾ ಹೋಗೋಣ. ಈ ಬಗ್ಗೆ ತಿಳಿಸಿಕೊಡಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಅಸ್ಮದ್ ಗುರುಭ್ಯೋ ನಮಃ, ಅಸ್ಮತ್ ಪರಮಗುರುಭ್ಯೋ ನಮಃ, ಅಸ್ಮತ್ ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹ್ರೀಂ ಭುವನೇಶ್ವರ್ಯೇ ನಮಃ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿಕೊಡಿ. ಎಲ್ಲ ಆತ್ಮೀಯ ವೀಕ್ಷಕರಿಗೂ, ಹಾಗೆ ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತ ಮಿತ್ರರಿಗೂ, ಹಾಗೆ ದೇಶವನ್ನು ಕಾಯುವ ಪ್ರತಿಯೊಬ್ಬ ಸೈನಿಕ ಮಿತ್ರರಿಗೂ ಕೂಡ ನನ್ನ ಆರಾಧ್ಯ ಮಾತೆಯಾದ ಮಾ ಕಾಮಾಖ್ಯ ಪ್ರತ್ಯಂಗಿರ ದೇವಿಯು ಸಂಪೂರ್ಣವಾಗಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸಿ ಅವರೆಲ್ಲರ ಮನೋಅಭಿಲಾಷೆಗಳನ್ನು ಕೂಡ ಸಿದ್ಧಿಸುವ ಹಾಗೆ ಜಗದಂಬೆ ಅನುಗ್ರಹಿಸಲಿ ಅಂತೇಳಿ ಆ ತಾಯಿಯಲ್ಲಿ ಅನನ್ಯವಾಗಿ ಪ್ರಾರ್ಥಿಸುತ್ತಾ, ಇವತ್ತಿನ ಒಂದು ಪಂಚಾಂಗವನ್ನು ನೋಡಿದಾಗ ವಿಶ್ವಾವಸುನಾಮ ಸಂವತ್ಸರೇ ಉತ್ತರಾಯಣಿ, ಅದರಲ್ಲೂ ಕೂಡ ಶಿಶಿರ ಋತುವಿನ ಮಾಘಮಾಸ ಇರತಕ್ಕಂಥದ್ದು, ಶುಕ್ಲ ಪಕ್ಷದ ವಿಶೇಷವಾಗಿ ದ್ವಾದಶಿ ಯುಕ್ತವಾಗಿ ಇವತ್ತಿನ ದಿವಸ ಆರಿದ್ರ ನಕ್ಷತ್ರ ಇರ್ತಕ್ಕಂಥದ್ದು. ಏನಪ್ಪ ಅಂದರೆ ಅದರಲ್ಲೂ ಕೂಡ ಇವತ್ತಿನ ಒಂದು ಸುಪರ್ವ ಕಾಲವೇ ಸರಿ, ಯಾಕೆಂದರೆ ಮಾಘಮಾಸವೇ ಅತ್ಯಂತ ಪರಮಶ್ರೇಷ್ಠವಾದದ್ದು. ಹಾಗಾಗಿ ಈ ಮಾಘಮಾಸದಲ್ಲಿ ಚಂದ್ರನು ಆರಿದ್ರ ನಕ್ಷತ್ರಯುಕ್ತನಾಗಿ ಗುರುವಿನೊಟ್ಟಿಗೆ ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಕೇಂದ್ರಕ್ಕೆ ಮುಖ್ಯವಾಗಿ ಚಂದ್ರನ ಸುಯೋಗ ಬಂದಾಗ ಗಜಕೇಶ್ವರಿ ಯೋಗವಾಗಿ ಮಾರ್ಪಡ್ತಕ್ಕಂಥದ್ದಾಗಿರುತ್ತೆ. ಹಾಗಿದ್ದಾಗ ಇವತ್ತಿನ ದಿವಸ ಧನಕ್ಕೆ ಅಧಿಕಾರಕನಾಗಿರ್ತಕ್ಕಂಥವನು, ಮನಸ್ಸಿಗೆ ಅಧಿಕಾರಕನಾಗಿರ್ತಕ್ಕಂಥವನು ಚಂದ್ರನು ಒಟ್ಟಿಗೆ ಇರೋದರಿಂದ ಮನೆಯಲ್ಲಿ ಗಂಡ ಹೆಂಡತಿಯರ ಮನಸ್ಸಿನಲ್ಲಿ ವೈಮನಸ್ಸುಗಳಿರ್ತಕ್ಕಂಥದ್ದು, ಕಿರಿಕಿರಿ ಇರ್ತಕ್ಕಂಥದ್ದು, ಹಣಕಾಸಿನ ವಿಚಾರದಲ್ಲಿ ಏನೋ ನಿಮಗೆ ಮೌಢ್ಯತೆ ಕಾಡ್ತಾ ಇರತಕ್ಕಂಥದ್ದು, ಯಾವುದೋ ವಿಚಾರದಲ್ಲಿ ಸರಿಯಾದ ಒಂದು ನಿರ್ಧಾರಗಳನ್ನು ಮಾಡದೇ ಇರತಕ್ಕಂಥದ್ದು, ಹೀಗೆ ಅನೇಕ ರೀತಿಯಾದಂತಹ ಮನಕ್ಲೇಶಾದಿಗಳು ಮನಸ್ಸಿನಲ್ಲಿರ್ತಕ್ಕಂಥ ದುಷ್ಪರಿಣಾಮಗಳನ್ನು ನಿವೃತ್ತಿ ಮಾಡುವ ಸಲುವಾಗಿ ಇವತ್ತಿನ ದಿವಸ ಏನು ಮಾಡಬೇಕಪ್ಪ ಅಂದರೆ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲವೇ ಜ್ಞಾನವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ಅಂತೇಳಿ ಅನ್ನಪೂರ್ಣೇಶ್ವರಿಯನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಿ, ಒಂದು ದೇವರ ಮನೆಯಲ್ಲಿ ಒಂದು ಸ್ಥಳದಲ್ಲಿ ಎಲ್ಲಾದರೂ ಕೂಡ ಒಂದು ಡಬ್ಬಿಯನ್ನಿಟ್ಟು ಒಂದು ಮುಷ್ಟಿಯಷ್ಟು ಇವತ್ತಿನ ದಿವಸ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಆ ಡಬ್ಬಿಯಲ್ಲಿ 5 ರೂಪಾಯಿ ಕಾಯನ್ನು ಜೊತೆಗೆ ಒಂದು ಮುಷ್ಟಿಯಷ್ಟು ಅಕ್ಕಿಯನ್ನು ಆ ಡಬ್ಬಿಯಲ್ಲಿ ಹಾಕಿ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ಮನಃಶಾಂತಿ ವೃದ್ಧಿ ಆಗುತ್ತೆ. ಎರಡನೇದಾಗಿ ದುಡ್ಡಿಗೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ವಿಚಾರದಲ್ಲಿ ಏರುಪೇರುಗಳಾಗ್ತಾ ಇದ್ದಾಗ 48 ಶುಕ್ರವಾರಗಳ ಕಾಲ ಪ್ರತಿ ಶುಕ್ರವಾರವೂ ಕೂಡ ಏಲಕ್ಕಿ ಮತ್ತು ಬೆಲ್ಲವನ್ನು ಮಿಶ್ರಣ ಮಾಡಿ ಅಮ್ಮನವರ ಮುಂದೆ ಒಂದು ಸಣ್ಣದಾಗಿರ್ತಕ್ಕಂಥ ಲೋಟವನ್ನು ಇಟ್ಟು ಅಂದರೆ ಆ ಒಂದು ಪಾನಕ ಅಂದರೆ ಬೆಲ್ಲದ ಪಾನಕ, ಸಕ್ಕರೆ ಪಾನಕ ಅಲ್ಲ, ಬೆಲ್ಲದ ಪಾನಕವನ್ನು ಬಿಟ್ಟು, ಸಾಧ್ಯವಾದರೆ ಅನುಕೂಲ ಇದ್ದಂಥವರು, ಓದಲಿಕ್ಕೆ ಶಕ್ತಿ ಇದ್ದಂಥವರು ದೇವಿ ಖಡ್ಗಮಾಲವನ್ನು ಓದಿ, ಇಲ್ಲದೇ ಇದ್ದದ್ದವರು ಇವತ್ತಿನ ದಿನದಲ್ಲಿ ದೇವಿ ಖಡ್ಗಮಾಲದ ಸ್ಮರಣೆ ಅಥವಾ ಖಡ್ಗಮಾಲವನ್ನು ಕೇಳೋದ್ರಿಂದಲೂ ಕೂಡ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಅನುಭವದ ಮಾತು ಮಾಡಿ, ಒಳ್ಳೆಯದಾಗಲಿ. ಖಂಡಿತ ಗುರುಗಳೇ. ಇನ್ನು ಕೇಮದ್ರುಮ ಯೋಗ ಅಂದರೆ ಏನು, ಅದರ ಪರಿಣಾಮಗಳ ಬಗ್ಗೆ ತಿಳಿಸಿಕೊಡಿ. ಓಂ ಆಪ್ಯಾಯಸ್ವ ಸಮೇತುತೆ ವಿಶ್ವತಃ ಸೋಮರುಷ್ಣಿಯಂ ಭವಾಭಾಜಸ್ಯ ಸಂಗತೆ ಅಪ್ಸಮೇ ಸೋಮ ಅಬ್ರರ್ವೀದಂತೆ ವಿಶ್ವಾನಿ ಬೇಷಜ ಅಗ್ನಿಂಚ ವಿಶ್ವಶಂಭವ ಮಾಪಶ್ಚ ವಿಶ್ವಬೇಷಜಿ ಗೌರೀಮಿಮಾಯ ಸಲಿಲಾನಿ ತಕ್ತೆ ಕಪದೇ ದ್ವಿಪದೇ ಸಾ ಚತುಷ್ಪದೇ ಅಷ್ಟಾಪದೇ ನವಪದೇ ಬಭೋವಶಿ ಸಹಸ್ರಾಕ್ಷರ ಪರಮೇ ಯೋ ಮನ್ಯೆ ರೋಹಿಣೀಶಾಯ ವಿದ್ಮಹೇ ಅಮೃತತತ್ವಾಯ ಧೀಮಹೇ ತನ್ನೋ ಚಂದ್ರ ಪ್ರಚೋದಯಾತಿ. ಮುಖ್ಯವಾಗಿ ಕೇಮದ್ರುಮ ಅಂತಕ್ಕಂಥದ್ದು, ಕೇಮ ಅಂದರೆ ಯಾವುದೇ ಕಾರಣಕ್ಕೂ ಅದರಿಂದ ಬಿಡಿಸ್ಕೊಳ್ಳಿಕ್ಕೆ ಸಾಧ್ಯ ಆಗದೇ ಇರೋದಕ್ಕೆ ಕೇಮ ಅಂತ ಕರಿತೀವಿ. ಅಂದರೆ ಪಟ್ಟು ಹಿಡಿಯೋದು ಅಂತ ಏನು ಕರಿತೀವಿ ಅದಕ್ಕೆ. ಧ್ರುವ ಅಂದರೆ ಸ್ಥಿರವಾದದ್ದು ಅಂತ. ಕೇಮಧ್ರುವ ಅಂದರೆ ಯಾವುದನ್ನು ನಾವು ಸಡಿಲವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಕೇಮಧ್ರುವ ಅಂತ ಕರಿತೀವಿ. ಅಂದರೆ ಏನು, ಜಾತಕಾನುಸಾರದಲ್ಲಿ ನಮ್ಮ ಕೆಲವೊಂದಷ್ಟು ಯೋಗಗಳಿರುತ್ತೆ. ಗಜಕೇಸರಿ ಯೋಗ, ಶಕಟ ಯೋಗ, ವೈಧವ್ಯ ಯೋಗ, ಹೀಗೆ ಹಲವಾರು ಯೋಗಗಳ ಮಧ್ಯದಲ್ಲಿ ಈ ಕೇಮಧ್ರುವ ಯೋಗವು ಒಂದು. ಏನಪ್ಪ ಅಂದರೆ, ಕೇಮಧ್ರುವ ಅಂದರೆ ನಾನು ತಿಳಿಸಿದ ಹಾಗೆ
ಯಾವುದನ್ನು ನಾವು ಅದರಿಂದ ಮುಕ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಅಲ್ಲೇ ಕೂತ್ಕೊಂಡಿರುತ್ತೋ ಒಂದು ಸ್ಥಿರವಾದದ್ದು ಅಂತ ಒಂದು ಬೆಟ್ಟ, ಅದು ಸ್ಥಿರವಾಗಿ ಕೂತ್ಕೊಂಡಿರುತ್ತೆ. ಹಾಗೆ ಜಾತಕದಲ್ಲೂ ಕೂಡ ಚಂದ್ರನ ಆ ಒಂದು ಸ್ಥಾನಮಾನವನ್ನು ನಾವು ಅನುಸರಿಸಿ ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿ ಆರಿದ್ರಾ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ. ಆರಿದ್ರಾ ನಕ್ಷತ್ರಕಾರಕನಾಗಿರ್ತಕ್ಕಂಥವನು ರಾಹು. ಅದರಲ್ಲೂ ಏನಪ್ಪ ಅಂದರೆ ಗುರುವಿನೊಟ್ಟಿಗೆ ಇರತಕ್ಕಂಥದ್ದು ಒಂದೇ ಆರಿದ್ರಾ ನಕ್ಷತ್ರದಲ್ಲಿದ್ದಾಗ ಸ್ವಲ್ಪ ಚಂದ್ರನು ಮನೋಕಾರಕನಾಗಿರೋದ್ರಿಂದ ಬಲವಿಹಿತನಾಗಿರ್ತಕ್ಕಂಥವನಾಗ್ತಾನೆ. ಆದರೆ ಇದು ವೃದ್ಧಿಚಂದ್ರನಾಗಿರೋದ್ರಿಂದ ಬಲಪ್ರದನಾಗಿರ್ತಾನೆ. ಯಾಕೆಂದರೆ ಜೊತೆಯಲ್ಲಿ ಯಾರಿದ್ದಾರೆ? ಸರ್ವಶ್ರೇಷ್ಠನಾದಂಥ ಗುರುವಿದ್ದಾನೆ. ಹಾಗಾಗಿ ಆ ಗುರುವಿನೊಟ್ಟಿಗೆ ಇದ್ದಾಗ ಎಲ್ಲ ದೋಷಾದಗಳು ಕೂಡ ಪರಿಹಾರ ಆಗಿಬಿಡುತ್ತೆ. ಕೇಂದ್ರದಲ್ಲಿ ಚಂದ್ರನಿದ್ದು ಅಥವಾ ನಮ್ಮ ಲಗ್ನದಲ್ಲಿ ಚಂದ್ರನಿದ್ದು, ಯಾವ ಹುಟ್ಟಿದಂಥ ಲಗ್ನದಲ್ಲಿ ಚಂದ್ರನಿದ್ದು ಅವನ ವ್ಯಯಭಾವ ದ್ವಿತೀಯ ಭಾವ ಹಿಂದೆ ಮುಂದೆ ಯಾರು ಇಲ್ಲದೆ ಇದ್ದಾಗ ಈ ಕೇಮಧ್ರುವ ಯೋಗ ಅದು ಪ್ರಾರಂಭ ಆಗುತ್ತೆ. ಖಂಡಿತ ಗುರುಗಳೇ, ಈ ಕುರಿತಂತೆ ಮಾತನಾಡ್ತಾ ಹೋಗೋಣ. ಒಬ್ಬರು ಕಾಲರ್ ಇದ್ದಾರೆ. ಹಲೋ ಹಲೋ ಓಕೆ, ಕರೆ ಕಡಿತವಾಗಿದೆ. ಇನ್ನು ಈ ದಿನದ ರಾಶಿ ಭವಿಷ್ಯಗಳ ಬಗ್ಗೆ ತಿಳಿಸಿಕೊಡಿ ಗುರುಜಿ. ದೈವಾಧೀನಂ ಜಗತ್ಸರ್ವಂ ಗ್ರಹಾಧೀನಂತು ಮಾನವ ಅಂತೇಳಿ ನಮ್ಮೆಲ್ಲರ ಬದುಕುಗಳಿಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ನಿಮ್ಮೆಲ್ಲರ ಬದುಕಿನಲ್ಲೂ ಕೂಡ ಬಂಗಾರಮಯವಾದ ಬದುಕನ್ನು ನವಗ್ರಹಗಳು ಅನುಗ್ರಹಿಸಲಿ ಅಂತೇಳಿ ನವಗ್ರಹಗಳು ಅವರನ್ನು ಪ್ರಾರ್ಥಿಸುತ್ತಾ ಇವತ್ತಿನ ದಿವಸ ವಿಶೇಷವಾಗಿ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೇ ಕೇತುವೇ ನಮಃ ಅಂತೇಳಿ ಗ್ರಹಗಳ ಪ್ರಾರ್ಥನೆ, ಗುರುಗಳ ಪ್ರಾರ್ಥನೆಯೊಂದಿಗೆ ಇವತ್ತಿನ ದಿವಸ ರಾಶಿಫಲವನ್ನು ನೋಡೋಣ. ಮೊದಲನೇದಾಗಿ ಮೇಷರಾಶಿ ಫಲ ಹೇಗಿರುತ್ತೆ ಇವತ್ತಿನ ದಿವಸ ಅಂದಾಗ, ಹೊಸ ಹೂಡಿಕೆಗಳಲ್ಲಿ ಇವತ್ತಿನ ದಿವಸ ಮೇಷರಾಶಿಯವರಿಗೆ ಲಾಭ ತರ್ತಕ್ಕಂಥದ್ದಾಗಿರುತ್ತೆ. ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದು, ಅದರಲ್ಲೂ ಕೂಡ ಪ್ರಗತಿ ಕಾಣುವಂತಹ ಸುಯೋಗ. ಗುರುವಿನೊಟ್ಟಿಗೆ ಚಂದ್ರನಿರೋದ್ರಿಂದ ಮೇಷರಾಶಿಯವರಿಗೆ ಸೋದರರೊಟ್ಟಿಗೆ ಅತ್ಯಂತ ಒಂದು ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ಹತ್ತಿರದ ಬಂಧುಗಳು ಕೂಡ ಸಹಗಮನ ಆಗ್ತಕ್ಕಂಥದ್ದು, ಅವರೊಟ್ಟಿಗೆ ಇವತ್ತಿನ ದಿವಸ ದೂರದ ಪ್ರಯಾಣವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ಶುಭಪ್ರದವಾಗಿರ್ತಕ್ಕಂಥ ಮಂಗಳಮಯವಾದಂಥ ಶುಕ್ರವಾರದ ದಿವಸ ಆ ಒಂದು ಸಾಂಬಶಿವನ ಪ್ರಾರ್ಥನೆ, ಲಕ್ಷ್ಮೀ ವೆಂಕಟರಮಣನ ದರ್ಶನ ಮಾಡ್ತಕ್ಕಂಥದ್ದು, ಓಂ ನಮೋ ಭಗವತೆ ವಾಸುದೇವಾಯ ಅಂತಕ್ಕಂಥ ದ್ವಾದಶಾಕ್ಷರ ಮಂತ್ರವನ್ನು ಇವತ್ತಿನ ದಿವಸ ಮೇಷರಾಶಿಯವರು ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯಲ್ಲಿ ಸ್ವಲ್ಪ ವಿರೋಧಿಗಳಿಂದ ಒತ್ತಡ ಇರತಕ್ಕಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳ ಸಾಧನೆಗೆ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸೋದರರೊಂದಿಗೆ ದೂರದ ಪ್ರಯಾಣವನ್ನು ಮಾಡಬೇಕಾಗಿರ್ತಕ್ಕಂಥದ್ದು, ಅವರೊಟ್ಟಿಗೆ ಕಾಲ ಕಳೆಯಬಹುದಾಗಿರ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಆರ್ಥಿಕವಾದ ವಿಚಾರಾದಿಗಳಲ್ಲಿ ಇವತ್ತಿನ ದಿವಸ ನಿಮಗೆ ಶುಭಪ್ರದವಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ವೃಷಭ ರಾಶಿಯವರು ಇವತ್ತಿನ ದಿವಸ ಮಹಾಲಕ್ಷ್ಮಿಯ ಪ್ರಾರ್ಥನೆ ಜೊತೆಗೆ ಓಂ ನಮೋ ಮಹಾಲಕ್ಷ್ಮೀ ನಮಃ ಅಂತಕ್ಕಂಥ ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಇವತ್ತಿನ ದಿವಸ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಗಜಕೇಸರಿ ಯೋಗಯುಕ್ತವಾಗಿರ್ತಕ್ಕಂಥದ್ದು. ಪರಿಶ್ರಮಕ್ಕೆ ತಕ್ಕ ಫಲ. ಅದೆಷ್ಟೋ ದಿನಗಳಿಂದ ಅಡೆತಡೆಗಳು ಬರ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಾದಿಗಳಲ್ಲಿ ಅಥವಾ ಹಣಕಾಸಿನ ವಿಚಾರದಲ್ಲಿ ಇವತ್ತಿನ ದಿವಸ ಶುಭಪ್ರದವಾಗ್ತಕ್ಕಂಥದ್ದಾಗಿರುತ್ತೆ. ವೃತ್ತಿರಂಗದಲ್ಲಿ ಗೌರವವನ್ನು ಸಿಗ್ತಕ್ಕಂಥದ್ದು, ಅದರಲ್ಲೂ ಕೂಡ ನಿರ್ದಿಷ್ಟ ಫಲಗಳನ್ನು ಇವತ್ತಿನ ದಿವಸ ನೀವು ಕಾಣಬಹುದಾಗಿರ್ತಕ್ಕಂಥ ಸುಯೋಗ. ಮಿಥುನ ರಾಶಿಯವರು ಇವತ್ತಿನ ದಿವಸ ಸಾಂಬಶಿವನ ದರ್ಶನ ಜೊತೆಗೆ ಲಕ್ಷ್ಮೀ ವೆಂಕಟರಮಣ ದರ್ಶನ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದು. ಓಂ ಹ್ರೀಂ ನಮಃ ಶಿವಾಯ ಅಂತಕ್ಕಂಥ ಶಿವ ಷಡಾಕ್ಷರ ಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಶುಭವಾಗುತ್ತೆ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಇವತ್ತಿನ ದಿವಸ ಸ್ವಲ್ಪ ಅಧಿಕವಾಗಿ ಖರ್ಚು ದುಂದು ವೆಚ್ಚಗಳು ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಧನಾತ್ಮಕವಾದ ಚಿಂತನೆಗಳನ್ನು ಹೆಚ್ಚಿಸಿಕೊಳ್ಳಿ ಇವತ್ತಿನ ದಿವಸ. ಮಕ್ಕಳಿಂದ ಸಹಕಾರ ಸಿಗ್ತಕ್ಕಂಥದ್ದು, ಸ್ವಲ್ಪ ಬೆನ್ನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಕಾಲು ಅಂದರೆ ಶಾರೀರಿಕಮಯವಾದಂಥ ವ್ಯಾಧಿಗಳು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಸ್ವಲ್ಪ ಮನಸ್ಸಿನ ಮೇಲೆ ಅಗಾಧವಾಗಿರ್ತಕ್ಕಂಥ ಪ್ರೀತಿಯಲ್ಲಿ ಯಾರನ್ನು ಅಗಾಧವಾಗಿ ನಂಬಿರ್ತಾರೋ ಅವರಿಂದ ಸ್ವಲ್ಪ ಕಳಂಕ ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಎಚ್ಚರವಾಗಿರಿ. ಹಾಗಾಗಿ ಮುಂದಿನ ರಾಶಿಯ ಫಲವನ್ನು ನೋಡುವಾಗ ಪ್ರಪ್ರಥಮವಾಗಿ ಇವತ್ತಿನ ದಿವಸ ನಾವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಾಂಬಶಿವನನ್ನು. ಸಾಂಬಶಿವನ ಪ್ರಾರ್ಥನೆಯೊಂದಿಗೆ ಇನ್ನಷ್ಟು ಶುಭವಾಗಲಿ. ಖಂಡಿತ ಗುರುಜಿ, ಈ ಕೇಮದ್ರುಮ ಯೋಗದ ಪರಿಣಾಮಗಳನ್ನು ತಿಳಿಸಿಕೊಡಿ. ನಾನು ತಿಳಿಸಿದ ಹಾಗೆ ಜಾತಕದಲ್ಲಿ ಲಗ್ನದಲ್ಲಿ ಚಂದ್ರನಿದ್ದಾಗ, ಚಂದ್ರನ ಹಿಂದೆ ಮುಂದೆ ಯಾರು ಇಲ್ಲದೆ ಇದ್ದಾಗ ಮೊದಲನೇದಾಗಿ ಮಾನಸಿಕ, ಯಾಕಂದರೆ ಮನಃಕಾರಕನು ಚಂದ್ರ ಮನಸೋ ಜಾತಃ ಅಂತ ಹೇಳುತ್ತೆ. ಮನಃಕಾರಕನು ಚಂದ್ರು, ಮನೋಕಾರಕನು ಶಿವನು. ಮನಃಕಾರಕನ ಚಂದ್ರನಾದರೆ ಮನೋಕಾರಕನು ಶಿವನಾಗ್ತಾನೆ. ಹಾಗಾಗಿ ಮನಸ್ಸಿನ ಮೇಲೆ ಪ್ರಭಾವ ಬೀರುತ್ತೆ. ಇವರು ಏನಾಗ್ತಾರೆ ಅಂದರೆ ಎಲ್ಲರ ಮುಂದೆ ಕೂಡ ನಾವು ಎಲ್ಲವೂ ಇದೆ ಅಂತ ಬೇರೆಯವರೆಲ್ಲರಿಗೂ ಕೂಡ ಭಾಸವಾಗುತ್ತೆ, ಆದರೆ ಅವರಲ್ಲಿ ಎಲ್ಲವೂ ಕೂಡ ಶೂನ್ಯವಾಗೇ ಇರುತ್ತೆ. ಖಂಡಿತ ಗುರುಜಿ, ಒಬ್ರು ಕಾಲರ್ ಇದ್ದಾರೆ, ಮಾತನಾಡೋಣ. ನಮಸ್ಕಾರಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ. ಓಕೆ,
ಕರೆ ಕಟ್ಟಾಗಿದೆ ಗುರೂಜಿ, ಹಾಗೆ ತಿಳಿಸ್ಕೊಡ್ತಿದ್ರಿ. ಇದು ಮೊದಲನೇದಾಗಿ ಮನಸ್ಸಿನ ಮೇಲೆ ಪ್ರಭಾವ ಬೀರೋದ್ರಿಂದ ಯಾವುದೇ ಅವರು ಎಂಥ ಸಂದರ್ಭದಲ್ಲೂ ಕೂಡ ಮನಸ್ಸನ್ನು ಪ್ರಶಾಂತತೆಯಿಂದ ಇರಲಿಕ್ಕೆ ಅವ್ರ ಕೈಲಿ ಸಾಧ್ಯನೇ ಆಗೋದಿಲ್ಲ. ಏನೋ ಕಿರಿಕಿರಿ, ಭಯ, ಭೀತಿ, ಆವೇಶ ಇದೆಲ್ಲವೂ ಕೂಡ ಮೊದಲನೇದಾಗಿ ಅವರನ್ನು ಕಾಡ್ತಾ ಇರುತ್ತೆ. ಇನ್ನು ಎರಡನೇದಾಗಿ ಲಗ್ನ, ಚತುರ್ಥ, ಸಪ್ತಮ ಮತ್ತು ದಶಮ ಭಾವದಲ್ಲಿ ಕೇಂದ್ರ ಭಾವಗಳು ಅಂತ ಕರಿತೀವಿ. ಈ ಕೇಂದ್ರಗಳಲ್ಲೇನಾದರೂ ಚಂದ್ರನಿದ್ದು ಅದು ಲಗ್ನವಾಗಿದ್ದು ಕೇಂದ್ರಕ್ಕೆ ಲಗ್ನಾಧಿಪತಿಗಳ ದೋಷವಾಗಿದ್ದಾಗ ಅಲ್ಲೂ ಏನಾದರೂ ಚಂದ್ರನೇನಾದರೂ ಲಗ್ನದಿಂದ ಕೇಂದ್ರದಲ್ಲಿದ್ದು ಅಲ್ಲೂ ಯಾರು ಕೂಡ ದೃಷ್ಟಿ ಇಲ್ಲ ಅಂತಾದಾಗ ಇನ್ನಷ್ಟು ಏನಾಗುತ್ತೆ, ಶಾರೀರಿಕವಾಗಿ ವ್ಯಾಧಿಗಳನ್ನು ಕಾಡ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ಹಲೋ ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಶಾಪುರ್ನಲ್ಲಿ. ನಿಮ್ಮ ಹೆಸರು? ನನ್ನ ಹೆಸರು ಸಂಗಮ್ಮ. ಓಕೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ಮತ್ತು ಮಗನ ಬಗ್ಗೆ ಕೇಳಬೇಕಿತ್ತು. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರಮ್ಮ, ಹೇಗಿದ್ದೀರ ತಾಯಿ? ನಮಸ್ಕಾರ ಗುರುಗಳೇ, ಆರಾಮಿದ್ದೀರಿ? ನೀವು ಹೇಗಿದ್ದೀರಿ? ಅಮ್ಮ, ಏನು ಪ್ರಶ್ನೆ ನಿಮ್ಮದು? ಸ್ವಲ್ಪ ಧ್ವನಿಯನ್ನು ಏರು ಧ್ವನಿಯಲ್ಲಿ ಮಾತನಾಡಿ, ಸ್ವಲ್ಪ ಕೇಳ್ತಾ ಇಲ್ಲ. ನಮಸ್ಕಾರ. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು ಮುಚ್ಚೆ. ಕರೆಕ್ಟ್ ತಾಯಿ, ಏನು ಕೇಳಬೇಕಿತ್ತು? ಏನು ಮಾಡ್ತಿದ್ದಾರೆ ಮಗ? ಮಗ ಇವಾಗ ಸೆಕೆಂಡ್ ಇಯರ್ ಅಂದ್ರೆ ಸ್ವಲ್ಪ ಓದೋದ್ರ ಬಗ್ಗೆ ಕೇಳಬೇಕಾಗಿತ್ತು. ಏನು ಚಿಂತೆ ಮಾಡುವ ಅಗತ್ಯ ಇಲ್ಲಮ್ಮ. ಸ್ವಲ್ಪ ಅವರನ್ನು ಒಂದು ಗಾಡಿಯಲ್ಲಿ ಕೂರಿಸ್ಬೇಕು. ಸ್ವಲ್ಪ ಅತಂತ್ರ ಸ್ಥಿತಿ ಅಂತಕ್ಕಂಥದ್ದು, ಮನಸ್ಸು ಚಂಚಲತೆ ಇರುತ್ತೆ. ಸ್ವಲ್ಪ ಬೆಳಗ್ಗಿನ ಜಾವ ಬೇಗ ಎಬ್ಬರಿಸಿ ಸ್ವಲ್ಪ ಪ್ರಯತ್ನ ಪಡಿ, ಖಂಡಿತ ಒಳ್ಳೆಯದಾಗುತ್ತೆ. ಏನು ಆಲೋಚಿಸುವಂತಹ ಪ್ರಯತ್ನ ಏನು ಬೇಡ, ಶುಭವಾಗುತ್ತೆ, ಒಳ್ಳೆಯದಾಗಲಿ. ಆದರೆ ಆಂಜನೇಯನನ್ನು ಅನನ್ಯವಾಗಿ ಯಾವುದಾದ್ರೂ ನಿಮ್ಮ ಕ್ಷೇತ್ರದ ಸಮೀಪ ಆಂಜನೇಯನಿದ್ದರೆ ಅಥವಾ ಗುರುಗಳ ಸನ್ನಿಧಾನ ಇದ್ದರೆ ಒಮ್ಮೆ ಇವರನ್ನು ಪ್ರತಿ ಗುರುವಾರ ಮಂಗಳವಾರ ಆಂಜನೇಯನ ಸನ್ನಿಧಾನಕ್ಕೆ ಹೋಗಿ ಬರೋದನ್ನು ಒಂದು ಅಭ್ಯಾಸವನ್ನು ಮಾಡ್ಕೊಳ್ಳಿ, ಖಂಡಿತ ಶುಭವಾಗುತ್ತೆ, ಒಳ್ಳೆಯದಾಗಲಿ ತಾಯಿ. ನಮಸ್ಕಾರ. ಓಕೆ, ನಮಸ್ತೆ ಮಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ. ಹಲೋ, ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೈಸೂರಿಂದ LS ಶಶಿಕುಮಾರ್ ಅಂತ. ಓಕೆ, ಯಾರ ಬಗ್ಗೆ ತಿಳ್ಕೊಳ್ಬೇಕಿತ್ತು? ನನ್ನ ಬಗ್ಗೆನೇ ತಿಳ್ಕೊಬೇಕಾಗಿತ್ತು. ಓಕೆ, 1ರಿಂದ 30ರೊಳಗಿನ ಸಂಖ್ಯೆಯನ್ನು ತಿಳಿಸಿ. 9. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಗಿದ್ದೀರಾ? ಓಕೆ, ಕರೆ ಕಡಿತವಾಗಿದೆ ಗುರುಜಿ. ಇನ್ನು ಉಳಿದಂತಹ ರಾಶಿ ಫಲಗಳ ಬಗ್ಗೆ ತಿಳಿಸಿಕೊಡಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇವತ್ತಿನ ದಿವಸ ಆದಾಯದಲ್ಲಿ ಏರಿಕೆ ಆಗ್ತಕ್ಕಂಥದ್ದಾಗಿರುತ್ತೆ. ಉದ್ಯೋಗದಲ್ಲಿ ಉತ್ತಮ ಮಿತ್ರರ ಸಹಕಾರ ಸಿಗ್ತಕ್ಕಂಥದ್ದು, ಕುಟುಂಬದೊಂದಿಗೆ ಸ್ವಲ್ಪ ಪ್ರಯಾಣವನ್ನು ಮಾಡುವಂತಹ ಸುಯೋಗ ಇರ್ತಕ್ಕಂಥದ್ದು ಇವತ್ತಿನ ದಿವಸ. ಸಿಂಹರಾಶಿಯವರು ವಿಶೇಷವಾಗಿ ದೇವತಾ ದರ್ಶನ, ಕ್ಷೇತ್ರಗಳ ದರ್ಶನ ಮಾಡ್ತಕ್ಕಂಥದ್ದು ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವಹಿಸಿ. ವೃತ್ತಿಯಲ್ಲಿ ಮೇಲಧಿಕಾರಿಗಳಿಂದ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ವಿವಾಹಾದಿ ಕಾರ್ಯಾದಿಗಳಿಗೆ ಇವತ್ತಿನ ದಿವಸ ಚಾಲನೆ ನೀಡ್ತಕ್ಕಂಥದ್ದು, ಅದರಲ್ಲೂ ಕೂಡ ವಾಹನಾದಿಗಳನ್ನು ಖರೀದಿಸಬೇಕು ಅಂತಕ್ಕಂಥವ್ರು ಇವತ್ತಿನ ದಿವಸ ಪ್ರಯತ್ನವನ್ನು ಮಾಡೋದರಿಂದ ಖಂಡಿತ ಶುಭವಾಗುತ್ತೆ. ಇವತ್ತಿನ ದಿವಸ ಕನ್ಯಾ ರಾಶಿಯವರು ವಿಶೇಷವಾಗಿ ಗುರುಗಳ ದರ್ಶನ ಮಾಡ್ತಕ್ಕಂಥದ್ದು, ಅದರಲ್ಲೂ ಕೂಡ ಸಾಂಬಶಿವನ ದರ್ಶನ, ಗುರುಗಳ ದರ್ಶನ ಎಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಅಪೇಕ್ಷೆಗಳೊಂದಿಗೆ ತಮ್ಮ ಉತ್ತಮ ಸಾಧನೆಯಲ್ಲಿ ತಮ್ಮ ಒಂದು ಶ್ರೇಯಸ್ಸನ್ನು ಸಿಗ್ತಕ್ಕಂಥದ್ದಾಗಿರುತ್ತೆ. ಸಂಪತ್ತಿನಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಸ್ವಲ್ಪ ದೀರ್ಘಕಾಲದ ವ್ಯಾಧಿಗಳಂದರೆ ಶಾರೀರಿಕವಾಗಿ ಬಂದಿರತಕ್ಕಂಥ ನೋವುಗಳು ನಿಮ್ಮನ್ನು ಇವತ್ತಿನ ದಿವಸ ಬಾಧಿಸಬಹುದಾಗಿರ್ತಕ್ಕಂಥದ್ದು. ಇವತ್ತಿನ ದಿವಸ ಲಕ್ಷ್ಮೀನಾರಾಯಣನ ದರ್ಶನ, ಗಣಪತಿ ಓಂ ಗಂ ಗಣಪತಿಯೇ ನಮಃ ಅಂತಕ್ಕಂಥ ಗಣಪತಿಯ ಪ್ರಾರ್ಥನೆ ಇನ್ನಷ್ಟು ಶುಭವಾಗುತ್ತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ಸಾಲದಲ್ಲಿ ಏನೋ ಕೊರತೆ ಆಗ್ತಕ್ಕಂಥದ್ದು, ಸಾಲ ತೊಗೊಳ್ಬೇಕು ಅಂದ್ಕೊಂಡಿರ್ತೀರಾ, ಸಾಲ ಸಿಗಬೇಕಾಗಿದ್ದು ಇವತ್ತು ಸ್ವಲ್ಪ ವಿಳಂಬ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒತ್ತಡವು ಕೂಡ ನಿಮ್ಮ ಮೇಲೆ ಇರ್ತಕ್ಕಂಥದ್ದು, ಅದರಲ್ಲೂ ಕೂಡ ಕುಟುಂಬದವರ ಅಥವಾ ಸ್ನೇಹಿತರ ಸಹಕಾರ ಸಿಗ್ತಕ್ಕಂಥದ್ದಾಗಿರುತ್ತೆ. ದೂರದ ಬಂಧುಗಳು ಭೇಟಿ ಆಗ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ವೃಶ್ಚಿಕ ರಾಶಿಯವರು ಇವತ್ತಿನ ದಿವಸ ವಿಶೇಷವಾಗಿ ಮಹಾಲಕ್ಷ್ಮಿ ಸಮೇತನಾಗಿರ್ತಕ್ಕಂಥ ಲಕ್ಷ್ಮೀ ವೆಂಕಟರಮಣನ ಪ್ರಾರ್ಥನೆ, ಅವನ ದರ್ಶನ, ತುಳಸಿ ಅರ್ಚನೆ ಮಾಡಿಸೋದ್ರಿಂದ ಖಂಡಿತ ಶುಭವಾಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಇನ್ನು ಕೇಮದ್ರುಮದ ಪರಿಣಾಮಗಳನ್ನು ತಿಳಿಸಿಕೊಟ್ಟಿದ್ದೀರಾ, ಹಾಗೆ ಇದರ ಪರಿಹಾರ ಕ್ರಮಗಳನ್ನು ತಿಳಿಸಿಕೊಡಿ. ಪರಿಹಾರ ಅಂದರೆ ಸಾಂಬಶಿವನ ದರ್ಶನ. ಮುಖ್ಯವಾಗಿ ಪ್ರತಿ ಸೋಮವಾರ ಉಪವಾಸವಿದ್ದು, ಉಪವಾಸ ಅಂದರೆ ನಮಗೆ ಏನಂದರೆ ದೇವರ ಉಪವಾಸನೆ ಅಂತಕ್ಕಂಥದ್ದು. ಉಪವಾಸ ಅಂದರೆ ಹೊಟ್ಟೆಗೆ ಉಪವಾಸ ಅಲ್ಲ, ಅಂದರೆ ಹೊಟ್ಟೆ ಸಾಧ್ಯವಾದವರು ಸೋಮವಾರ ಈ ಕೇಮದ್ರುವ ದೋಷ ಇದ್ದಂಥವರು ಸೋಮವಾರ ಉಪವಾಸವನ್ನು ಮಾಡಿದ್ರೆ ಅವ್ರಿಗೆ ಅಷ್ಟು ಪರಿಹಾರ, ಅಂದರೆ ಎಷ್ಟು ಎಫೆಕ್ಟಿವ್ ಆಗಿ ತೊಂದರೆ ಆಗಬೇಕಿರುತ್ತೋ
ಅಷ್ಟು ಆ ದೋಷದ ಪರದಲ್ಲಿ ಕಡಿಮೆ ಆಗ್ತಕ್ಕಂಥದ್ದಾಗಿರುತ್ತೆ. ಎಲ್ಲದಕ್ಕೂ ಕೂಡ ನಮಗೆ ನಂಬಿಕೆಯ ಬಲವಾದ ಒಂದು ಅಸ್ತ್ರವಾಗಿರಬೇಕಾಗಿರ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆ ಒಂದು ನಂಬಿಕೆಯಿಂದ ಅನನ್ಯವಾಗಿ ಸಾಂಬಶಿವನ ದರ್ಶನ ಮಾಡ್ತಕ್ಕಂಥದ್ದು, ತಾಯಿಯನ್ನು ಅನನ್ಯವಾಗಿ ಪ್ರೀತಿ ಮಾಡ್ತಕ್ಕಂಥದ್ದು, ಹೆಣ್ಣು ಮಕ್ಕಳನ್ನು ಅನನ್ಯವಾಗಿ ಗೌರವಿಸ್ತಕ್ಕಂಥದ್ದು. ಯಾಕೆಂದರೆ ಹೆಣ್ಣಿಗೆ ಕಾರಕನಾಗಿರ್ತಕ್ಕಂಥವನೇ ಒಂದು ಚಂದ್ರನು. ಮತ್ತು ನೀರನ್ನು ಮಿತವಾಗಿ ಬಳಸ್ತಕ್ಕಂಥದ್ದು, ನೀರಿನೊಟ್ಟಿಗೆ ಯಾವಾಗಲೂ ಕೂಡ ಒಡನಾಟವನ್ನು ಇಟ್ಕೊಳ್ತಕ್ಕಂಥದ್ದು. ಈಗ ಸಸ್ಯಗಳಿಗೆ ಪ್ರತಿ ಬುಧವಾರ, ಯಾಕೆಂದರೆ ಮಹಾವಿಷ್ಣು ಮತ್ತು ಸಾಂಬಶಿವನನ್ನು ಪ್ರಾರ್ಥನೆ ಮಾಡೋದ್ರಿಂದ ಪ್ರತಿ ಬುಧವಾರ ಅದರಲ್ಲಿ ಕೂಡ ವಿಶೇಷವಾಗಿ ತುಳಸಿ ಅರ್ಚನೆ, ತುಳಸಿಗೆ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಪ್ರತಿನಿತ್ಯವೂ ಕೂಡ ನಿಯಮಿತವಾಗಿ ತುಳಸಿಗೆ ನೀರು ಹಾಕ್ತಕ್ಕಂಥದ್ದು, ಸ್ವಲ್ಪ ಸೋಮವಾರ ಸ್ನಾನಕ್ಕೆ ಸ್ವಲ್ಪ ಒಂದು ಹಸಿ ಹಾಲನ್ನು ಮಿಶ್ರಣ ಮಾಡಿ ಸ್ನಾನ ಮಾಡ್ತಕ್ಕಂಥದ್ದು, ಅನೇಕ ರೀತಿಯಾಗಿರ್ತಕ್ಕಂಥ ಪರಿಹಾರಗಳಿದ್ದಾವೆ. ಆದರೆ ನಮಗೆ ಆಗುವಂಥದ್ದು ಯಾವುದನ್ನು ನಾವು ಮಾಡಲಿಕ್ಕೆ ನಮ್ಮ ಕೈಲಿ ಸಾಧ್ಯವಾಗುತ್ತೋ ಅದನ್ನು ಮಾಡ್ತಾ ಇರೋದ್ರಿಂದ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡ್ತಕ್ಕಂಥದ್ದು, ಸಾಂಬಶಿವನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಯಾಕೆಂದರೆ ಇವರಿಗೆ ಭೀತಿ ಕಾಡ್ತಾ ಇರುತ್ತೆ, ಭಯ, ಆತಂಕ ಅಂತಕ್ಕಂಥದ್ದು ನಿರಂತರವಾಗಿ ಆತಂಕದಲ್ಲಿ ಇರ್ತಾರೆ. ನಾವು ನೋಡ್ತೀವಿ ಕೆಲವರನ್ನು, ಅವ್ರು ಏನು ಆಲೋಚನೆ ಮಾಡ್ತಾ ಇರ್ತಾರೆ ಅಂತ ಅನ್ನೋದನ್ನೇ ನಾವು ಆಲೋಚನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಹಾಗೆ ಕನ್ಫ್ಯೂಸಲ್ಲಿ ಇರ್ತಾರೆ. ಹಾಗಾಗಿ ಇದೆಲ್ಲ ಕೇಮದ್ರವ ಒಂದು ದೋಷದಿಂದ ಇರ್ತಕ್ಕಂಥದ್ದು ಆಗಿರುತ್ತೆ. ಖಂಡಿತ ಗುರುಜಿ, ಇನ್ನುಳಿದಂತಹ ರಾಶಿ ಫಲಗಳನ್ನು ತಿಳಿಸಿಕೊಡಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಸ್ವಲ್ಪ ವಿಶೇಷವಾಗಿರ್ತಕ್ಕಂಥ ವಿಕಲಚೇತನದವರಿಗೆ ಏನಾದರೂ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಸಹಾಯವನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಸಂಪತ್ತಿನಲ್ಲಿ ಲಾಭ ಆಗ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಕೈಗೆತ್ತುಕೊಂಡ ಕೆಲಸ ಕಾರ್ಯಗಳಲ್ಲಿ ಇವತ್ತಿನ ದಿವಸ ಶುಭಪ್ರದವಾಗಿರ್ತಕ್ಕಂಥದ್ದು. ಸ್ವಲ್ಪ ಏನಪ್ಪ ಅಂದರೆ ನಿಮ್ಮ ಜೊತೆಯಲ್ಲಿದ್ದಂಥವರಿಂದಲೇ ಸ್ವಲ್ಪ ಏನಾದರೂ ಹಾನಿ ಆಗ್ತಕ್ಕಂಥ ಸಂಭವ ಇರೋದ್ರಿಂದ ಸ್ವಲ್ಪ ಎಚ್ಚರವಾಗಿರಿ. ಇವತ್ತಿನ ದಿವಸ ಸಾಂಬಶಿವನ ದರ್ಶನ ಮಾಡಿ, ಅದರಲ್ಲೂ ಕೂಡ ಅನ್ನಪೂರ್ಣೇಶ್ವರಿಯ ದರ್ಶನ ಇನ್ನಷ್ಟು ಶುಭಪ್ರದವಾಗಿರ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ವೃತ್ತಿರಂಗದಲ್ಲಿ ಗೌರವ ಸಿಗ್ತಕ್ಕಂಥದ್ದಾಗಿರುತ್ತೆ. ಪ್ರಯತ್ನ ಕಾರ್ಯಾದಿಗಳಲ್ಲಿ ಯಶಸ್ಸು ಸಿಗ್ತಕ್ಕಂಥದ್ದು. ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟ ಹಾಗೆ ತೊಂದರೆ ನಿಮ್ಮನ್ನು ಬಾಧಿಸ್ಬೋದಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಪೂರ್ವ ನಿಯೋಜಿತವಾದಂತಹ ಗೆಳೆಯರ ಭೇಟಿ ಮಾಡ್ತಕ್ಕಂಥ ಸುಯೋಗ ಇರ್ತಕ್ಕಂಥದ್ದು. ಇವತ್ತಿನ ದಿವಸ ಮಹಾಲಕ್ಷ್ಮಿಯ ದರ್ಶನ, ಮಹಾಲಕ್ಷ್ಮಿಯ ಪ್ರಾರ್ಥನೆ ಮಕರ ರಾಶಿಯವರಿಗೆ ಇನ್ನೂ ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನು ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಇವತ್ತಿನ ದಿವಸ ಬಂಧುಗಳೊಂದಿಗೆ ಸ್ವಲ್ಪ ತಗಾದೆಗಳು ಬರ್ತಕ್ಕಂಥದ್ದಾಗಿರುತ್ತೆ. ವ್ಯವಹಾರಿಕ ವಿಚಾರಾದಿಗಳಲ್ಲಿ ಪಾಲುಗಾರಿಕೆ ವ್ಯವಹಾರಾದಿಗಳಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಇವತ್ತಿನ ದಿವಸ ಲಾಭವಾದರೂ ಅದರಲ್ಲಿ ಯಾವುದೋ ವಿಶೇಷವಾಗಿರ್ತಕ್ಕಂಥ ವಿಷಯದಲ್ಲಿ ನಿಮ್ಮೊಟ್ಟಿಗೆ ಒತ್ತಡಗಳು ಬರ್ತಕ್ಕಂಥದ್ದಾಗಿರುತ್ತೆ. ಸ್ವಲ್ಪ ಶತ್ರುಗಳಿಂದ ಭೀತಿ ಕಾಡ್ತಕ್ಕಂಥದ್ದಾಗಿರುತ್ತೆ ಇವತ್ತಿನ ದಿವಸ ಕುಂಭರಾಶಿಯವರಿಗೆ. ಇವತ್ತಿನ ದಿವಸ ಸಾಂಬಶಿವನ ದರ್ಶನ, ಓಂ ನಮಃ ಶಿವಾಯ ಅಂತಕ್ಕಂಥ ಪಂಚಾಕ್ಷರ ಮಂತ್ರದ ಜಪ ಇನ್ನಷ್ಟು ಶುಭವಾಗ್ತಕ್ಕಂಥದ್ದಾಗಿರುತ್ತೆ. ಮುಂದಿನ ರಾಶಿ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯಲ್ಲಿ ಜನಿಸಿರ್ತಕ್ಕಂಥ ಇವತ್ತಿನ ದಿವಸ ಆಸ್ತಿ ವಿಚಾರಾದಿಗಳಲ್ಲಿ ಕೃಷಿಕರಿಗೆ ಇವತ್ತಿನ ದಿವಸ ಶುಭವಾಗ್ತಕ್ಕಂಥದ್ದು. ಪ್ರಯತ್ನ ಕಾರ್ಯಾದಿಗಳಲ್ಲಿ ಶುಭ ಸಿಗ್ತಕ್ಕಂಥದ್ದಾಗಿರುತ್ತೆ. ಮನೆ ಕಟ್ಟುವ ನಿರ್ಮಾಣ ಕಾರ್ಯಾದಿಗಳಿಗೆ ಮರುಚಾಲನೆ ನೀಡ್ತಕ್ಕಂಥದ್ದು. ಮಿತ್ರರ ಸಹಕಾರ ಸಿಗ್ತಕ್ಕಂಥದ್ದು. ಲೋನಿಗೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ವಿಚಾರದಲ್ಲೂ ಕೂಡ ಇವತ್ತಿನ ದಿವಸ ಸಹಾಯ ಸಿಗ್ತಕ್ಕಂಥದ್ದಾಗಿರುತ್ತೆ. ಅದರಲ್ಲೂ ಕೂಡ ವಿಶೇಷವಾಗಿ ಸ್ವಲ್ಪ ಈ ಒಂದು ಅನಾರೋಗ್ಯ ಪೀಡಿತರು ಯಾರಾದರೂ ಹಾಸ್ಪಿಟಲಲ್ಲಿ ಇದ್ದಂಥವರಿಗೆ ಆ ಒಂದು ಅಶಕ್ತರಾದವರಿಗೆ ನಿಮ್ಮ ಕೈಲಾದಂಥ ಸಹಾಯವನ್ನು ಇವತ್ತಿನ ದಿವಸ ಈ ಒಂದು ಮೀನರಾಶಿಯವರು ಮಾಡೋದ್ರಿಂದ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದಾಗಿರುತ್ತೆ. ಮಾಡಿ ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಈ ಯೋಗದಿಂದ ಯಾವ ಜಾತಕದವರಿಗೆ ಹೆಚ್ಚು ದೋಷ ಎಂಬುದರ ಬಗ್ಗೆ ಅಂದರೆ ನಾನು ಆಗಲೇ ಹೇಳಿದೆ 1, 4, 7, 10 ಅಂತಕ್ಕಂಥ ಕೇಂದ್ರಗಳಲ್ಲಿ. ಈಗ ನಾನು ಏನಪ್ಪ ಅಂದರೆ ಮುಖ್ಯವಾಗಿ ಕನ್ಯಾ ಲಗ್ನದಲ್ಲಿ ಹುಟ್ಟಿದ್ದೀನಿ ಅಂತ ಇಟ್ಕೊಳ್ಳೋಣ. ಒಂದು ಎಕ್ಸಾಮ್ ಮಿಥುನ ಲಗ್ನದಲ್ಲಿ ಹುಟ್ಟಿದ್ದೀನಿ ಅಂತ ಇಟ್ಕೊಳ್ಳೋಣ. ಈ ಮಿಥುನ ಲಗ್ನಕ್ಕೆ ಲಗ್ನ ಚತುರ್ಥ ಭಾವ ಯಾವುದಾಗುತ್ತೆ? ಕನ್ಯಾ ಲಗ್ನ ಆಗುತ್ತೆ. ಈ ಕನ್ಯಾ ರಾಶಿಯಲ್ಲಿ ಚಂದ್ರನಿದ್ದ ಅಂತ ಇಟ್ಕೊಳ್ಳಿ. ಸಿಂಹರಾಶಿ ಮತ್ತು ತುಲಾ ರಾಶಿಯಲ್ಲಿ ಯಾವುದೇ ಗ್ರಹಗಳು ಇಲ್ಲದೆ ಇದ್ದಾಗ, ಇದರಲ್ಲಿ ಏನಪ್ಪ ಅಂದರೆ ರಾಹು ಕೇತುಗಳು ಸೂರ್ಯ ಇದ್ದರೆ ಈ ಒಂದು ದೋಷ ಇನ್ನಷ್ಟು ಜಾಸ್ತಿ ಆಗುತ್ತೆ. ಆದರೆ ಅವರನ್ನು ನಾವು ಲೆಕ್ಕಕ್ಕೆ ತಕ್ಕೊಳ್ಳಲ್ಲ. ಯಾಕೆಂದರೆ ಪಾಪಗ್ರಹಗಳೇನಾದರೂ ದೃಷ್ಟಿ ಇದ್ದಾಗ ಚಂದ್ರನೇನಾದರೂ ಕ್ಷೀಣಚಂದ್ರನಾಗಿದ್ದು, ಏನಂದರೆ ಹುಣ್ಣಿಮೆಯಿಂದ ಅಮಾವಾಸ್ಯೆ ತನಕ ಅಂತ ನಾವೇನು ಕರಿತೀವೋ ಇದನ್ನು ಕ್ಷೀಣಚಂದ್ರ ಅಂತ ಕರಿತೀವಿ. ಅಮಾವಾಸ್ಯೆಯಿಂದ ಹುಣ್ಣಿಮೆ ತನಕ ವೃದ್ಧಿಚಂದ್ರ ಅಂತ ಕರಿತೀವಿ. ಚಂದ್ರನನ್ನು 2 ಭಾಗಗಳಲ್ಲಿ ನೋಡ್ತೀವಿ, ಶುಭಚಂದ್ರ ಅಶುಭಚಂದ್ರ ಅಂತಕ್ಕಂಥ. ಈ ಅಶುಭಚಂದ್ರನಾಗಿದ್ದಾಗ ಸಂದರ್ಭದಲ್ಲಿ ವಿಶೇಷವಾಗಿ ಈ ರೀತಿ ಏನಾದರೂ ಪಾಪಗ್ರಹಗಳ ಆ ಒಂದು ಯುಕ್ತಿ ಅಥವಾ ಪಾಪಗ್ರಹಗಳ ಸಂಕಲನ ಅವರ ಸಂಯೋಜನೆ ಇರ್ತಕ್ಕಂಥದ್ದಾದಾಗ ಈ ರೀತಿಯಾದಂಥ ಮಾನಸಿಕ ಒತ್ತಡಗಳು ಕೇಂದ್ರಗಳಲ್ಲಿ ಏನಾದರೂ ಚಂದ್ರನಿದ್ದು ಅಲ್ಲಿ ಯಾವುದೇ ಗ್ರಹಗಳ ದೃಷ್ಟಿ ಇಲ್ಲದೆ ಇದ್ದಾಗ, ಶುಭ ಗ್ರಹಗಳ ದೃಷ್ಟಿ ಇಲ್ಲದೆ ಇದ್ದಾಗ ಯಥೇಚ್ಛವಾದ ದೋಷ ಇವರನ್ನು ಕಾಡ್ತಕ್ಕಂಥದ್ದು. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ. ನಮಸ್ಕಾರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಮಸ್ತೆ ಮೇಡಮ್, ತುಮಕೂರಿಂದ. ಓಕೆ, ನಿಮ್ಮ ಹೆಸರು? ನಂಜುಂಡಪ್ಪ ಅಂತ. ಓಕೆ, ಯಾರ ಬಗ್ಗೆ ತಿಳಿದುಕೊಳ್ಬೇಕಿತ್ತು? ನಮ್ಮ ಬಗ್ಗೆನೇ. 1 ರಿಂದ 30 ಸಂಖ್ಯೆಯನ್ನು ತಿಳಿಸಿ. 7. ನಿಮ್ಮ ಧ್ವನಿ ಕೇಳ್ತಾ ಇಲ್ಲ ಸ್ವಲ್ಪ. ಹಲೋ. 27. ಓಕೆ, ಗುರುಗಳಿದ್ದಾರೆ, ಮಾತನಾಡಿ.
ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಏನು ಪ್ರಶ್ನೆ ನಿಮ್ಮದು? ನಮ್ಮ ಭೂಮಿ ಮಾರಾಟ ಮಾಡಿ ಬೇರೆ ಕಡೆ ತಗೋಬೇಕು ಅಂತ ಇದ್ದೀವಿ. ಖಂಡಿತ ಶುಭವಾಗುತ್ತೆ. ಏನಪ್ಪ ಅಂದರೆ ಸ್ವಲ್ಪ ಮಹಾವಿಷ್ಣುವಿಗೆ ಸಂಬಂಧಪಟ್ಟಂಥ ದೋಷ ನಿಮ್ಮನ್ನು ಕಾಡ್ತಾ ಇದೆ. ನಿಮ್ಮದು ಎಲ್ಲಿಂದ ಮಾತನಾಡ್ತಾ ಇದ್ದೀರಾ ತಾವು? ತುಮಕೂರಿಂದ. ಕೆಲಸ ಮಾಡಿ, ನೀವು ಸುಬ್ರಹ್ಮಣ್ಯ ಸನ್ನಿಧಾನ ನಿಮ್ಗೆ ಹತ್ರ ಅನಿಸುತ್ತೆ. ಮೋಸ್ಟ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನ ನಿಮ್ಗೆ ಹತ್ರ. ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಾನ ಹತ್ರ ಅಲ್ವ ನಿಮಗೆ? ಹೌದು. ನಿಮ್ಮ ಭೂಮಿಯಲ್ಲಿ 6 ಮುಷ್ಟಿಯಷ್ಟು ಮಣ್ಣು ತಗೊಳ್ಳಿ, ಅಂದರೆ 6 ಇಡಿ. ಈ 6 ಇಡಿ ಮಣ್ಣು ಎಲ್ಲಿ ಅನಿಸುತ್ತೋ ಅಲ್ಲಿ ಯಾವ ಮೂಲೆಯಲ್ಲಿ ತಗೊಬೇಕಂತೇನಿಲ್ಲ. ಎಲ್ಲಾದರೂ ನಿಮ್ಮ ಭೂಮಿಯ ಆ ಪ್ರಾಕಾರದ ಒಳಗಡೆ 6 ಮುಷ್ಟಿ ಮಣ್ಣನ್ನು ತಗೊಂಡು ಮಣ್ಣಿನಲ್ಲಿ ವಿಶೇಷವಾಗಿ ಆ ಒಂದು ಸುಬ್ರಹ್ಮಣ್ಯ ಕ್ಷೇತ್ರ, ಘಾಟಿ ಕ್ಷೇತ್ರ ಸಮೀಪ ಇದೆ ನಮಗೆ. ನೀವು 156 ಕಾಯಿನ್ನು, 156 ಕಾಯಿನ್ಸು, ₹1 ₹2 ಅಲ್ಲ, ಯಾವ ಕಾಯಿನಾದರೂ ಪರವಾಗಿಲ್ಲ, 156 ಕಾಯಿನನ್ನು ಆ ಮಣ್ಣಿನೊಳಗೆ ಮಣ್ಣಲ್ಲಿ ಮಿಶ್ರಣ ಮಾಡಿ ಘಾಟಿ ಕ್ಷೇತ್ರಕ್ಕೆ ತಗೊಂಡೋಗಿ ಯಾವುದಾದ್ರೂ ಗೌಪ್ಯವಾದ ಕ್ಷೇತ್ರ, ಅಲ್ಲಿ ಯಾರೂ ನೋಡದೇ ಇರೋಂಥ ಕ್ಷೇತ್ರದಲ್ಲಿ ಅರಳಿ ಮರನೋ, ಮಾವಿನ ಮರನೋ, ಬೇವಿನ ಮರನೋ, ಹೀಗೆ ಪುಣ್ಯತಮವಾಗಿರ್ತಕ್ಕಂಥ ಮರಗಳ ಕೆಳಗಡೆ ಇಟ್ಟು ಆ ನಂತರ ಸುಬ್ರಹ್ಮಣ್ಯನ ದರ್ಶನ ಮಾಡಿಕೊಂಡು ಮನೆಗೆ ಬಂದು ಮನೆಯಲ್ಲಿ ತುಪ್ಪದ ದೀಪವನ್ನು ಪ್ರತಿ ಮಂಗಳವಾರ 6 ಮಂಗಳವಾರಗಳ ಕಾಲ ತುಪ್ಪದ ದೀಪವನ್ನು ಇಟ್ಟು ಅನನ್ಯವಾಗಿ ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಪ್ರತಿ ಮಂಗಳವಾರದ ದಿವಸ 108 ಬಾರಿ ಜಪ ಮಾಡಿ ಖಂಡಿತ ನಿಮ್ಮ ಫಲ ಸಿದ್ಧಿಯಾಗುತ್ತೆ. ಮನಸ್ಸಿನ ಕಾಮನೆ ಅತ್ಯಂತ ಶೀಘ್ರವಾಗಿ ಸಿದ್ಧಿಸುವ ಹಾಗೆ ಸುಬ್ರಹ್ಮಣ್ಯನು ಅನುಗ್ರಹಿಸ್ತಾನೆ. ಒಳ್ಳೆಯದಾಗಲಿ ಮಾಡಿ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ಈ ಆತ್ಮವಿಶ್ವಾಸದ ಕೊರತೆ ಅಂತ ಬಂದಾಗ ಇದರ ಬಗ್ಗೆ ತಿಳಿಸ್ಕೊಡಿ. ನಮಗೆ ಮನೋಬಲವೇ ಪ್ರಧಾನ ಬಲ ಅಂತಕ್ಕಂಥದ್ದು. ಮನೋಬಲ ಅಂತಕ್ಕಂಥದ್ದು ಆತ್ಮಬಲ, ಆತ್ಮಬಲವೇ ಆತ್ಮವಿಶ್ವಾಸ. ಅದರಲ್ಲಿ ದೃಢತೆ ಇರಬೇಕು ಅಂತಕ್ಕಂಥದ್ದು. ಯಾಕೆಂದರೆ ಮನುಷ್ಯನಿಗೆ ಅವಿಶ್ವಾಸವಾದದ್ದು ಸರ್ವತಾ ಅವನನ್ನು ಯಾವುದೋ ಬೆಂಬಿಡದ ಪೀಡಿಸ್ತಾ ಇರತಕ್ಕಂಥದ್ದಾಗಿರುತ್ತೆ. ವಿಶ್ವಾಸ ಅಂತಕ್ಕಂಥದ್ದು ಅವನನ್ನು ಇನ್ನಷ್ಟು ಉನ್ನತ ಸ್ಥಾನಕ್ಕೆ ಏರಿಸುವ ಹಾಗೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಆ ಅವಿಶ್ವಾಸ ಮತ್ತು ವಿಶ್ವಾಸದ ಮಧ್ಯದಲ್ಲಿರ್ತಕ್ಕಂಥದ್ದೇ ಮನಸ್ಸು. ಈ ಮನಸ್ಸನ್ನು ಪ್ರಭಾವಗೊಳಿಸಬೇಕಾದ್ರೆ ಏನು ಮಾಡಬೇಕು? ಧ್ಯಾನವನ್ನು ಮಾಡಬೇಕು. ಮೆಡಿಟೇಷನ್ ಅಂತಕ್ಕಂಥದ್ದು ವೈಜ್ಞಾನಿಕವಾಗಿಯೂ ಕೂಡ ನಮಗೆ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥದ್ದೇ. ಮನಃಕಾರಕನನ್ನು ಯಾರನ್ನು ಪ್ರಾರ್ಥನೆ ಮಾಡಬೇಕಪ್ಪ ಅಂದರೆ ಸಾಂಬಶಿವನನ್ನು ಪ್ರಾರ್ಥನೆ ಮಾಡಬೇಕು. ಅಲ್ಲಿ ಈಗ ಏನಪ್ಪ ಅಂದರೆ ನಮಃಶಿವಾಯ ಅಂದರೆ ಸಂಸಾರಸ್ಥರು ನಮಃಶಿವಾಯ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೇನಿದೆ ಶಾಸ್ತ್ರದಲ್ಲಿ, ಅದಕ್ಕೂ ಕೂಡ ಕೆಲವೊಂದಷ್ಟು ನಮ್ಮ ಉಪಕಲ್ಪಿತವಾದಂಥ ವಿಚಾರಗಳು ನಮ್ಮ ಬೇಗ ಮನಸ್ಸಿನ ಮೇಲೆ ತಟ್ಟುಬಿಡುತ್ತೆ. ಆದರೆ ಹ್ರೀಮ್ ಅಂತಕ್ಕಂಥ ಒಂದು ಆಕರ್ಷಣಾ ಶಕ್ತಿಯುತವಾದಂಥ ಶಕ್ತಿ ಬೀಜ ಮಂತ್ರವನ್ನು ಸೇರಿಸಿಕೊಂಡು ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸೋಮವಾರ ನಿಯಮಿತವಾಗಿ ಅವರು ಎಲ್ಲ ಕಾಲದಲ್ಲೂ ಕೂಡ ಹಾಲನ್ನು ತಗೊಂಡೋಗಿ ಶಿವನಿಗೆ ಅಭಿಷೇಕ ಕೊಡ್ತಕ್ಕಂಥದ್ದು. ಬಿಲ್ಪತ್ರೆ ಮತ್ತು ಅಕ್ಕಿಯನ್ನು ಯಾವುದಾದ್ರೂ ಕ್ಷೇತ್ರಗಳಲ್ಲಿ, ಶಿವನ ಸನ್ನಿಧಾನ ಕ್ಷೇತ್ರಗಳಿಗೆ, ಧರ್ಮಸ್ಥಳ, ಶ್ರೀಕಾಳಹಸ್ತಿ, ನಮ್ಮ ತಿರುವಣ್ಣಾಮಲೈ, ಹೀಗೆ ಕ್ಷೇತ್ರಗಳಲ್ಲಿ ಅನುದಾನ ಆಗ್ತಾ ಇದ್ದಾಗ ದೇವಸ್ಥಾನಕ್ಕೆ ಬಿಲ್ವಪತ್ರೆ, ಆ ಒಂದು ಅನುದಾನ ನಡೆಯುವ ಕ್ಷೇತ್ರಗಳಿಗೆ ಅಂದರೆ ಹಕ್ಕಿಯನ್ನು ದಾನ ಮಾಡ್ತಕ್ಕಂಥದ್ದು. ಹೀಗೆ ಮಾಡೋದ್ರಿಂದ ಸಂಚಿತ ಕರ್ಮನೇ ಇದಕ್ಕೆ ಪ್ರಧಾನವಾದದ್ದು. ಯಾಕೆ ಇದು ಬರುತ್ತೆ? ಕೇಮದ್ರುಮ ಯೋಗ ಯಾಕೆ ಬರುತ್ತಪ್ಪ ಅಂದರೆ ಇಂದಿನ ಜನ್ಮದಲ್ಲಿ ಹೆಣ್ಣಿಗೆ ಮೋಸ ಮಾಡಿದ್ದಾಗ, ತಾಯಿಯನ್ನು ತಿರಸ್ಕರಿಸಿದ್ದಾಗ, ದೇವತಾ ಉಪಾಸನೆಯಲ್ಲಿ ಲೋಪ ಆಗಿದ್ದಾಗ, ಯಾವುದೋ ದೇವತೆಗಳ ಉಪಾಸನೆಯನ್ನು ತೊಗೊಂಡ್ಬಿಟ್ಟಿರ್ತಾರೆ. ಈಗ ನನಗೆ ಅನಿಸ್ತಾ ಇರುತ್ತೆ, ನಾನು ಯಾವುದೋ ಈ ಮಂತ್ರ ನಾವು ಉಚ್ಚಾರವನ್ನು ಮಾಡಿದ್ರೆ, ಮಂತ್ರ ಜಪ ಮಾಡಿದ್ರೆ ನನಗೇನಾದ್ರು ಸಿಕ್ಕಿಬಿಡುತ್ತೆ ಅಂತೇಳಿ ಯಾವುದೋ ದೇವತೆಯ ಉಪಾಸನೆಯನ್ನು ಯಾರೋ ಗುರುಗಳ ಮುಖಾಂತರ ತಗೊಳ್ತಾರೆ. ಅದನ್ನು ಅರ್ಧಂಬರ್ಧಂಬ ಸ್ವಲ್ಪ ದಿವಸ ಮಾಡಿಬಿಟ್ಟು ಅದನ್ನು ಬಿಟ್ಟುಬಿಡ್ತಾರೆ. ಇದೆಲ್ಲ ದೋಷಾದಗಳು ಕೂಡ ಜನ್ಮಾಂತರಕ್ಕೂ ಕೂಡ ಬರ್ತಕ್ಕಂಥದ್ದಾಗುತ್ತೆ. ಹಾಗಾಗಿ ಯಾರಾದರೂ ಉಪಾಸನೆ ನಾವು ಅನುಷ್ಠಾನವನ್ನು ತಗೊಳ್ಬೇಕು, ಅನುಷ್ಠಾನವನ್ನು ಗುರುಗಳಿಂದ ಉಪದೇಶವನ್ನು ತಗೊಳ್ಬೇಕಾದ್ರೆ 100 ಬಾರಿ ಆಲೋಚನೆ ಮಾಡಬೇಕು. ಅದಕ್ಕೆ ಇರ್ತಕ್ಕಂಥದ್ದು ಮೂಲ ಏನಪ್ಪ ಅಂದರೆ ಯಾವುದೇ ಅನುಷ್ಠಾನ ಇಲ್ಲದೆ ಮಾಡ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ಹೀಗೆ ಲಲಿತಾ ಸಹಸ್ರನಾಮಕ್ಕೂ ಉಪದೇಶವನ್ನು ತಗೊಳ್ಬೇಕಾಗುತ್ತೆ. ವಿಷ್ಣು ಸಹಸ್ರನಾಮ ಸ್ತೋತ್ರಗಳು, ಸಾಕಷ್ಟು ಸ್ತೋತ್ರಗಳಿರ್ತವೆ. ಹಾಗಾಗಿ ಸ್ತೋತ್ರ ಪಾರಾಯಣ ಅತ್ಯಂತ ಶುಭಪ್ರದವಾಗಿರ್ತಕ್ಕಂಥದ್ದಾಗಿದೆ. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಭಾಗ್ಯ ಅಂತ. ನಮಸ್ಕಾರ ಭಾಗ್ಯ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾವು ಇಲ್ಲಿ ಹಾಸನದಿಂದ ಮೇಡಮ್, ಹಾಸನದಿಂದ. ಓಕೆ, ಯಾರ ಬಗ್ಗೆ ತಿಳ್ಕೊಳ್ಬೇಕು ತಮ್ಮ? ಪ್ರೇಮ್ ಕುಮಾರ್. ಅದೇ ಯಾರ ಬಗ್ಗೆ ತಿಳ್ಕೊಳ್ಬೇಕು ತಮ್ಮ? ಪ್ರೇಮ್ ಕುಮಾರ್. 1ರಿಂದ 30 ಸಂಖ್ಯೆನ ತಿಳಿಸಿ. 9. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಏನು ಅಂತ ಗೊತ್ತಾಗ್ತಿಲ್ಲ. ಅಮ್ಮ ನಮಸ್ಕಾರ, ಹೇಗಿದ್ದೀರಾ ಅಂದೆ. ಚೆನ್ನಾಗಿದ್ದೀವಿ, ನೀವ್ ಚೆನ್ನಾಗಿದ್ದೀರಾ? ತಾಯಿ ಒಳ್ಳೇದು ಮಾಡ್ಲಿ. ಅಮ್ಮ, ಏನು ನಿಮ್ಮ ಪ್ರಶ್ನೆ ಏನಿದೆ ತಾಯಿ?
ಮಗ ಮದ್ವೆ ಆಯ್ತು ಎಲ್ಲ 30 ವರ್ಷ, ಏನು ಅಂತ ಗೊತ್ತಿಲ್ಲ. ಅಪ್ಪ ಅಮ್ಮ ಅನ್ನೋದೇ ಇಲ್ಲ ಅವನಿಗೆ. ಏನು ಮದ್ವೆ ವಿಷಯ ಮಾತಾಡಿದ್ರೆ ಎದ್ದು ಬಿಡ್ತಾನೆ. ಮದುವೆ ಬೇಡ ಅಂತ. ಏನು ಅಂತ ಗೊತ್ತಿಲ್ಲ ಅವನಿಗೆ. ಸ್ವಲ್ಪ ಜಾತಕದಲ್ಲೇ ಸಮಸ್ಯೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ ಇಲ್ಲಿ. ಜಾತಕವನ್ನು ಎಲ್ಲಾದ್ರೂ ಯಾರಿಗಾದ್ರೂ ತೋರಿಸಿ ಪರಿಶೀಲನೆ ಮಾಡಿಸಿದ್ದೀರಾ? ಮಾಡ್ಸಿದ್ರು ಚೆನ್ನಾಗೈತೆ ಹಿಂಗೆ ಅಂತ ಹೇಳ್ತಾರೆ. ಅವ್ನು ಸರಿ ಆಯ್ತೆ ಎಲ್ಲ. ಅಂದ್ರೆ ಸಂಪೂರ್ಣವಾಗಿ ನಿಮ್ಮ ಕುಟುಂಬಕ್ಕೆ ಸ್ವಲ್ಪ ಹುಡುಗನ ಜಾತಕದಲ್ಲೂ ಜಾತಕ ದೋಷವಿದ್ದಾಗಿಯೂ ಕೂಡ ಕುಟುಂಬಕ್ಕೆ ಸ್ವಲ್ಪ ಸ್ತ್ರೀ ಶಾಪ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ನೀವೇನು ಮಾಡಬೇಕಪ್ಪ ಅಂದರೆ ಒಂದು 21 ಮಂಗಳವಾರಗಳ ಕಾಲ ಪ್ರತಿ ಮಂಗಳವಾರ ನಿಮ್ಮ ಹುಡುಗನಿಗೆ ಉತ್ತದ ಮಣ್ಣನ್ನು ತಗೊಂಡು ಬನ್ನಿ ಮನೆಗೆ. ಚೆನ್ನಾಗಿ ಕುಟ್ಟಿ ಅದರಲ್ಲಿ ಅರಿಶಿಣ ಮಿಶ್ರಣ ಮಾಡಿ ಪ್ರತಿ ಮಂಗಳವಾರ ಅರಿಶಿಣ ಮತ್ತು ಆ ಉತ್ತದ ಮಣ್ಣಿನಿಂದ ಸ್ನಾನ ಮಾಡಲಿಕ್ಕೆ ಹೇಳಿ ಅವ್ರಿಗೆ. ಆ ನಂತರ ಪ್ರತಿ 6 ತಿಂಗಳಿಗೊಮ್ಮೆ 6 ಸಲ ನೀವು ಏನಪ್ಪ ಅಂದ್ರೆ ಆಶ್ಲೇಷ ಬಲಿ ಅಂತಕ್ಕಂಥದ್ದು ಬರುತ್ತೆ. ಈ ಆಶ್ಲೇಷ ಬಲಿಯನ್ನು ಮಾಡಿಸಿ ಖಂಡಿತ ಶುಭವಾಗುತ್ತೆ. ಒಳ್ಳೆಯದಾಗಲಿ ತಾಯಿ. ಖಂಡಿತ ಗುರುಜಿ. ಇನ್ನು ಉದ್ಯೋಗದಲ್ಲಿ ಪದೇ ಪದೇ ಬದಲಾವಣೆಗಳಾಗ್ತಾ ಇದ್ರೆ ಇದರ ಬಗ್ಗೆ ತಿಳಿಸಿ. ಖಂಡಿತ ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಅವ್ರಿಗೆ ಸ್ಟೆಬಿಲಿಟಿ ಇರಲ್ಲ. ಅದನ್ನು ನಾನು ಹೇಳಿದ್ದು. ಉದ್ಯೋಗದಲ್ಲಿರ್ಬೋದು, ಮನೆಯನ್ನು ಬದಲಾಯಿಸ್ತಾ ಇರ್ತಾರೆ. ಈ ಮನೆಗೆ ಹೋದ್ವಿ ಅಂದರೆ ಅವ್ರಿಗೆ ಯಾವಾಗಲೂ ಕೂಡ ನಿರಂತರವಾಗಿ ಕನ್ಫ್ಯೂಸಲ್ಲೇ ಇರ್ತಾರೆ. ಉದ್ಯೋಗ ಬದಲಾಯಿಸೋದು, ಯಾಕೆಂದರೆ ಇನ್ನೊಂದು ಆಪರ್ಚುನಿಟಿ ಸಿಗುತ್ತೆ ಅಂತ ಅಂದರೆ ಮನಸ್ಸಿನ ಮೇಲೆ ಹಿಡಿತ ಇಲ್ಲದೆ ಇದ್ದಂಥದ್ದು ಚಂದ್ರನ ಕೇಮಧ್ರುವ ಯೋಗದಿಂದನೇ ಬರ್ತಕ್ಕಂಥದ್ದಾಗಿರುತ್ತೆ. ಇದರಲ್ಲಿ ಏನಾದರೂ ರಾಹು ಬಂದ ಅಂತ ಇಟ್ಕೊಳ್ಳಿ, ಏನಾದರೂ ಹಿಂದೆ ವೇದದಲ್ಲಿ ರಾಹು ಕೂತ್ಕೊಂಬಿಟ್ಟ ಅಂತ ಇಟ್ಕೊಳ್ಳಿ, ಏನಾಗುತ್ತೆ ಪದೇ 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 ಅವ್ರು ಯಾವುದನ್ನು ಮನೆಯಲ್ಲೂ ಕೂಡ 10 ನಿಮಿಷ ಒಂದು ಕಡೆ, ಕೆಲವ್ರು ಹೇಳ್ತಾ ಇರ್ತಾರೆ ನನಗೆ ಒಂದು ಜಾಗದಲ್ಲಿ ಕೂತ್ಕೊಳ್ಳಿಕ್ಕಾಗಲ್ಲ ಅಂತೇಳಿ. ಅದು ರಾಹುವಿನ ಪ್ರಭಾವ ಇದ್ದರೂ ಕೂಡ ಅವ್ರು ಏನು ಮಾಡ್ತಾರೆ, ಸುತ್ತಾನೇ ಇರ್ತಾರೆ. ಋತ ಅಲೆದಾಟ. ಯಾವುದು ಅವ್ರಿಗೆ ನಿಜವಾಗ್ಲೂ ಅವ್ರಿಗೆ ಯಾವುದು ಫಲಪ್ರದವಾದ ಆಗಬೇಕಂತಕ್ಕಂಥ ಕೆಲಸ ಇರುತ್ತೋ ಅದನ್ನು ತಿರಸ್ಕರಿಸ್ತಾರೆ. ಯಾವುದು ಕೆಲಸ ಆಗಲ್ಲೋ ಅದರಿಂದ ಹೋಗ್ತಾರೆ. ಈ ಮನಸ್ಥಿತಿ ಇದ್ದಂಥವ್ರು ವಿಶೇಷವಾಗಿ ಏನಾಗುತ್ತೆ, ಕೆಲವು ರಾಶಿಗಳಿದ್ದಾವೆ ಪಾಪ ಅವ್ರು ನಾವು ಹೇಳಿದ್ರೆ ಅವ್ರು ತುಂಬ ಹೊಂದ್ಕೊಂಡ್ಬಿಡ್ತಾರೆ, ಹೇಳಲಿಕ್ಕೆ ಬೇಡ. ಯಾಕೆಂದರೆ ಕಾಲಪುರುಷನ ಜಾತಕದಲ್ಲಿ ಲಗ್ನ ಅಂದರೆ ಮೊದಲನೇ ಕಾಲಪುರುಷನು ಅಷ್ಟಮ ಲಗ್ನಾಧಿಪತಿ ಆಗಿರ್ತಕ್ಕಂಥವನು ಏನಿರ್ತಾನೋ ಈ ಮನಸ್ಥಿತಿಯನ್ನು ಅವ್ರಿಗೇನಾದರೂ ಬಂತು ಅಂದರೆ ಅವರ ಒಂದು ಆಕ್ಟಿವಿಟಿ ಹೆಂಗಿರ್ತಾರೆ ಅಂದರೆ ತುಂಬ ಪ್ರಖರತೆ ಇರುತ್ತೆ, ಮಾತಿನಲ್ಲಿ ಜೋರು ಇರ್ತಾರೆ, ಬಟ್ ಮನಸ್ಸಿನಲ್ಲಿ ತುಂಬ ಆಳವಾದ ಗಾಯ ಅವರನ್ನು ದಿನೇ 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 ಅವ್ರನ್ನ ಚುಚ್ಚುತ್ತಾನೆ ಇರ್ತಕ್ಕಂಥದ್ದಾಗುತ್ತೆ. ಮುಖ್ಯವಾಗಿ ಏನಪ್ಪ ಅಂದರೆ ಕಾಲಪುರುಷನ ಜಾತಕದಲ್ಲೂ ಲಗ್ನ ಜಾತಕದಲ್ಲೂ ಕೂಡ ನಾವು ನೋಡಬೇಕಾದದ್ದು, ಅದರಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಅತ್ಯವಶ್ಯವಾಗಿರ್ತಕ್ಕಂಥದ್ದಾಗಿರುತ್ತೆ. ಆದರೆ ಸಹಜವಾದ ಜಾತಕಗಳನ್ನು ನಾವು ಪರಿಶೀಲನೆ ಮಾಡಿದಾಗ ಈ ರೀತಿಯಾದಂಥ ಒಂದು ವ್ಯಕ್ತಿಗಳಿದ್ದಾಗ ಕೇಮಧ್ರುವ ಯೋಗದ ದೋಷ ಇರ್ತಕ್ಕಂಥದ್ದಾಗಿದೆ. ಇದರಲ್ಲಿ ಯೋಗವೂ ಇದೆ. ಯೋಗ ಯಾರಿಗೆ ಅನ್ವಯಿಸುತ್ತೆ ಅಂತಕ್ಕಂಥದ್ದು ಅದು ವೈಯಕ್ತಿಕವಾಗಿ ನೋಡಿದಾಗ ಮಾತ್ರ ನಮ್ಗೆ ಸಿಗ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ. ಈ ದಿನದ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ಶುಭಂ ಭೂಯಾತ್. ಲೋಕ ಸಮಸ್ತ ಸುಖಿನೋ ಭವಂತು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.